ರಾವ್ ಜಾಧವ್ನನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಸಿಸಿಬಿ ಪೊಲೀಸರು ಬೆಂಗಳೂರಿಗೂ ಕೂಡ ಕರೆದುಕೊಂಡು ಬಂದಿದ್ದಾರೆ. ಈತ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಅನ್ನೋದು ಗೊತ್ತಾಗಿದೆ. ಇದುವರೆಗೂ ಕೂಡ 7 ಪತ್ರಗಳನ್ನು ಬರೆದಿದ್ದಾಗಿ ಸ್ವತಃ ಜಾಧವೇ ಒಪ್ಪಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬಿಟಿ ಲಲಿತಾ ನಾಯಕ್, ಬಿಎಲ್ ವೇಣು ಸೇರಿದಂತೆ ಹಲವರಿಗೆ ಬೆದರಿಕೆ ಪತ್ರವನ್ನ ಹಾಕಿದ್ರು. ಒಂದು ಪತ್ರ ಪೋಸ್ಟ್ ಹಾಕಿದ ಮೇಲೆ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ದಂತೆ. 15 ದಿನ ಸ್ವಿಚ್ ಆಫ್ ಮಾಡಿ ನಂತರ ಫೋನ್ ಆನ್ ಮಾಡ್ಕೊಳ್ತಾ ಇದ್ದ ಈ ಆರೋಪಿ ಶಿವಾಜಿರಾವ್ ಕೊನೆಗೂ ಕೂಡ ಸಿಕ್ಕಿಬಿದ್ದಿದ್ದಾನೆ. ನನ್ನ ತಮ್ಮ ಒಬ್ಬ ಹಿಂದೂವಾದಿ, ರಾಷ್ಟ್ರೀಯವಾದಿಯಾಗಿದ್ದ, ಹಿಂದುತ್ವದ ವಿಚಾರಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದ. ಅವನು ಯಾರಿಗೂ ಕೂಡ ಬೆದರಿಕೆ ಹಾಕುವಂತಹ ವ್ಯಕ್ತಿಯಲ್ಲ ಅಂತ ದಾವಣಗೆರೆಯಲ್ಲಿ ಶಿವಾಜಿರಾವ್ ಜಾಧವ್ ಅಣ್ಣ ಗುರು ರಾಘವೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜಯ್ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸಾಹಿತಿಗಳಿಗೆ ಮತ್ತು ಚಿಂತಕರಿಗೆ ಏನು ಕೊಲೆ ಬೆದರಿಕೆ ಪತ್ರಗಳನ್ನು ಕರೆಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿ ದಾವಣಗೆರೆ ಮೂಲದ ಏನು ಅಣ್ಣವರಾದ ಗುರುರಾಜ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತವನ. ಸರ್, ಏನು ಈ ಮೊದಲೇ ನಿಮಗೆ ಹೇಗೆ ನಿಮ್ಮ ಬ್ರದರ್ ಆ ರೀತಿ ಇದ್ದ, ಹಿಂಗೆ ಏನು ನಮ್ಮ ಬ್ರದರ್ ಆ ರೀತಿ ಇದ್ದ, ಈ ರೀತಿ ಮಾಡಿದ್ದಾನೆ ಅನ್ನೋದು ನಮಗೆ ಇವಾಗ ಗೊತ್ತಾಗಿರೋಂಥ ವಿಷಯ ಸರ್. ಅದು ನಿಜಾನೋ ಸುಳ್ಳು ಅನ್ನೋದು ನಮಗೂ ಕೂಡ ಈಗ ಪ್ರಶ್ನೆ ಆಗಿದೆ. ಅವನು ಈ ಥರ ಮಾಡ್ತಿದ್ದ ಅಂತ ನಮಗೆ ಬ್ರದರ್ ಆಗಿ ಅವನು ಗೊತ್ತಿರೋದೇನಪ್ಪ ಅಂದರೆ, ಬೆಳಗ್ಗೆ ಎದ್ದರೆ ಶ್ರಮಜೀವಿ, ಅವನು ಎದ್ದು ಪ್ರೆಸ್ಸಿಗೆ ಹೋಗ್ತಿದ್ದ, ರಾತ್ರಿ ಆದರೆ ಬರ್ತಿದ್ದ. ಸೊ ನಾನು ಇಮಿಡಿಯೇಟಾಗಿ ಆ್ಯಸ್ ಎ ಬ್ರದರ್ ಆಗಿ ಬಂದೆ. ವಿಚಾರ ಮಾಡಿದರು, ಈ ಥರ ಎಲ್ಲ ತಿಳ್ಕೊಂಡ್ಮೇಲೆ ಅವ್ರು ಎಲ್ಲಿ ಸಿಗ್ತಾರೆ ಅಂತ ನನಗೆ ಕೇಳಿದರು. ಆಯಿತು, ನಾವು ಅವ್ರನ್ನ ಮಾತಾಡಿಸ್ತೀವಿ ಅಂತ ಹೋಗಿದ್ದು ಅಷ್ಟೇ ಗೊತ್ತು ಸರ್. ಸಾಕಷ್ಟು ದೇಶ ಬಗ್ಗೆ ಅದ್ರ ಬಗ್ಗೆ ಅಭಿಮಾನ ಇತ್ತು ಅಂತ ಹೇಳಿ ಕೇಳಿದ್ವಿ. ಏನು ಆ ರೀತಿ ಮೈಂಡ್ ಸೆಟ್ ಇತ್ತು ಅವ್ರದ್ದು? ದೇಶದ ಬಗ್ಗೆ ಅಭಿಮಾನ ಇತ್ತು ಸರ್, ಧರ್ಮದ ಬಗ್ಗೆ ಅಭಿಮಾನ ಇದೆ ಅವನಿಗೆ, ಅಷ್ಟು ಮಾತ್ರ ನಮ್ಗೆ ಗೊತ್ತು ಸರ್. ದೇಶಭಕ್ತಿ ಇದೆ ಅವನಿಗೆ. ದೇಶ ಅನ್ನೋದು, ದೇಶಕ್ಕೆ ಒಳ್ಳೇದು ಮಾಡಬೇಕು, ಒಂದು ಒಳ್ಳೇದನ್ನ ಮಾಡಬೇಕು ಅನ್ನೋ ವಿಚಾರವಾಗಿ ಅವ್ನು ಓಡಾಡ್ತಿದ್ದ ಅಷ್ಟೇ. ಈ ಥರ ಅವ್ನು ಸಾಹಿತಿಗಳಿಗೆ ಬೆದರಿಕೆ ಹಾಕಿದ್ದಾನೆ ಅಂತೇಳಿ. ಯಾಕಂದರೆ ಅವನು ಯಾವಾಗಲೂ ನಮ್ಮ ಹತ್ರ ಅವನು ಈ ಥರ ಎಲ್ಲ ತೋರಿಸ್ಕೊಂಡಿದ್ದಿಲ್ಲ ಸರ್. ಅವ್ನು ವೆರಿ ಇನ್ನೋಸೆಂಟ್ ಅಂತಂದೇ ನಾವು ಹೇಳ್ತೀವಿ. ಅವ್ನ ಕೆಲಸ ಆಯಿತು, ಅವ್ನ ಮನೆ ಆಯಿತು ಅಂತ ಇದ್ದ. ಯಾರಿಗೂ ನೋವು ಕೊಟ್ಟನೋ ಅಲ್ಲ, ಯಾರಿಗೂ ಮನಸ್ಸಿಗೆ ನೋವು ಕೊಡದೇ ಇರೋವಂಥ ವ್ಯಕ್ತಿತ್ವ ಅವನು ಸರ್. ಹೇಳಿದರೆ ಎಲ್ಲಿ ನೊಂದ್ಕೊಳ್ತಾರೆ ಅಂತೇಳಿ ಅವನು ನಮ್ಮ ಹತ್ರ ಕೂಡ ಜಾಸ್ತಿ ಮಾತಾಡದೇ ಇರೋವಂಥ ವ್ಯಕ್ತಿ ಸರ್ ಅವನು. ಇದಿಷ್ಟು ಏನು ಶಿವಾಜಿರಾವ್ ಅವರ ಅಣ್ಣನಾದ ಗುರುರಾಜ್ ಅವರ ಮಾತಾಗಿ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಇನ್ನಷ್ಟು ಸುದ್ದಿಗಳ ಗಮನ ಹರಿಸ್ತಾ ಹೋಗೋಣ, ಒಂದು ಬ್ರೇಕ್ ಆದ್ಮೇಲೆ.